ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ವಿಡಿಯೋ ಕನ್ನಡ ಸಾಹಿತ್ಯದ ಕವಿಗಳು ಇರ್ತಕ್ಕಂಥ ಕೆಲವೊಂದು ನುಡಿಗಳು ಇಲ್ಲಿ ಫೇಮಸ್ ಆಗಿರ್ತವೆ. ಆ ಒಂದು ಲೈನ್ಗಳನ್ನು ಎಕ್ಸಾಮ್ಸಲ್ಲಿ ಕೊಟ್ಬಿಟ್ಟು ಇದು ಯಾರು ಹೇಳಿರ್ತಕ್ಕಂಥ ಮಾತು ಅಥವಾ ಇದು ಇವರು ಹೇಳಿರ್ತಕ್ಕಂಥ ವಾಕ್ಯ ಅಥವಾ ಇದು ಈ ಲೇಖಕರಿಂದ ಬಂದಿರತಕ್ಕಂಥ ವಾಕ್ಯ ಅಂತ ಎಕ್ಸಾಮ್ಸಲ್ಲಿ ಕೇಳ್ತಾನೆ ಇದ್ದಾರೆ. ಸೊ ಹಾಗಾದರೆ ಕೆಲವೊಂದು ಕವಿಗಳು ಮತ್ತು ಅದರ ಒಂದು ಸಾಲುಗಳನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ಗೆ ಹೀಗಿದೆ ನೋಡಿ, ಕುವೆಂಪುರವರು ಹೇಳಿರ್ತಕ್ಕಂಥ ನುಡಿಗಳು ಅಥವಾ ಮಾತುಗಳು ಯಾವುದ್ಯಾವುದು ಅಂತ ಹೇಳಿದಾಗ, ಬಾರಿಸು ಕನ್ನಡ ಡಿಂಡಿಮವ, ಹೋ ಕರ್ನಾಟಕ ಹೃದಯ ಶಿವ ಅಂತಕ್ಕಂಥದ್ದು. ಆ್ಯಂಡ್ ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಇದು ಕುವೆಂಪುರವರು ಹೇಳಿರ್ತಕ್ಕಂಥದ್ದು. ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅಂತಕ್ಕಂಥದ್ದು. ಆ್ಯಂಡ್ ತೆರೆದಿದೆ ಮನೆ ಓಬಾಹತಿಥಿ. ಆ್ಯಂಡ್ ಏನಾದರೂ ಹಾಗೂ ಮೊದಲು ಮಾನವನಾಗು ಅಂತಕ್ಕಂಥದ್ದು ಕುವೆಂಪುರವರು ಹೇಳಿರ್ತಕ್ಕಂಥ ಮಾತುಗಳು ಮತ್ತು ಅಥವಾ ಕವಿ ನುಡಿಗಳು ಅಂತ ಹೇಳ್ಬೋದು. ನುಡಿ ಅಂತ ಹೇಳಿದ್ರೆ ಮಾತು ಅಂತ ಬರುತ್ತೆ. ಸೊ ನಾವು ಇಲ್ಲಿ ಕವಿಗಳು ಹೇಳಿರ್ತಕ್ಕಂಥ ಮಾತುಗಳನ್ನ ನಾವು ಕವಿ ನುಡಿ ಅಂತ ಹೇಳ್ತೀವಿ. ಸೊ ಇಷ್ಟು ಬಂದು 5 ಬಂದು ಕುವೆಂಪುರವರು ಹೇಳಿರ್ತಕ್ಕಂಥದ್ದು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ, ತೆರೆದಿದೆ ಮನೆ ಓಬಾಹತಿಥಿ, ಏನಾದರೂ ಆಗು ಮೊದಲು ಮಾನವನಾಗು. ಇಷ್ಟು 5 ಬಂದು ಕುವೆಂಪುರವರ ಸಾಲುಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ದ ರಾ ಬೇಂದ್ರೆಯವರ ಒಂದು ಲೈನುಗಳು ಅಂತ ಹೇಳಿದಾಗ, ಸಾಲುಗಳು ಅಂತ ಹೇಳಿದಾಗ, ಸರಸವೇ ಜನನ ವಿರಸವೇ ಮರಣ, ಸಮರಸವೇ ಜೀವನ. ಈ ಮಾತನ್ನು ಹೇಳಿದವರು ಯಾರು ಅಂತ ಕೇಳ್ತಾರೆ. ಆ್ಯಂಡ್ ಹಕ್ಕಿ ಹಾರುತ್ತದೆ ನೋಡಿದ್ದೀರಾ ಅಂತಕ್ಕಂಥದ್ದು ಅವರ ಒಂದು ವಾಕ್ಯ ಆಗುತ್ತೆ ಅಥವಾ ನುಡಿಯಾಗುತ್ತೆ. ನನ್ನ ಕೈಯ ಹಿಡಿದಾಕೆ ಅಳು ನುಂಗಿ ನಗು ಒಮ್ಮೆ ಅಂತಕ್ಕಂಥದ್ದು. ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಅಂತ ಇದೊಂದು ಸಾಂಗು ಸಹ ಹಾಡು ಸಹ ಆಗಿದೆ. ಆ್ಯಂಡ್ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ ಅಂತಕ್ಕಂಥದ್ದು. ಸೊ ಇವೆಲ್ಲ ಬಂದು ದ ರಾ ಬೇಂದ್ರೆಯವರು ಹೇಳಿರ್ತಕ್ಕಂಥ ನುಡಿಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನಾರಾಯಣ ರಾವ್ ಅವರು ಹೇಳಿರ್ತಕ್ಕಂಥದ್ದು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಸೊ ಇದು ಕೊಡ್ತಾರೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಯಾರು ಹೇಳಿರುವಂತಹ ವಾಕ್ಯ ಅಂತ ನಾರಾಯಣ ರಾವ್ರವ್ರದ್ದು. ಆ್ಯಂಡ್ ನೆಕ್ಸ್ಟ್ BM ಶ್ರೀ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತಕ್ಕಂಥದ್ದು. ಆ್ಯಂಡ್ ಕನ್ನಡ ತಾಯಿ ಭಾರತಾಂಬಿಯ ಹಿರಿಯ ಹೆಣ್ಮಗಳು ಅಂತಕ್ಕಂಥದ್ದು. 2 ಸಾಲುಗಳನ್ನು BM ಶ್ರೀ ಅವರಿಂದ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು DVG ಗುಂಡಪ್ಪರವರು ಹೇಳ್ತಕ್ಕಂಥದ್ದು ಏನು, ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ, ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಅಂತಕ್ಕಂಥ ಹೇಳಿರೋರು DVG ಅವರು. ಇನ್ನು ನೆಕ್ಸ್ಟ್ ಬಂದು ಪ್ರೀತಿ ಇಲ್ಲದ ಮೇಲೆ ಏನನ್ನೂ ಮಾಡಲಾರೆ ದ್ವೇಷವನ್ನು ಕೂಡ, ಪ್ರೀತಿ ಇಲ್ಲದ ಮೇಲೆ ಏನನ್ನೂ ಮಾಡಲಾರೆ ದ್ವೇಷವನ್ನು ಕೂಡ ಮಾಡಲಾರೆ ಅಂತಕ್ಕಂಥದ್ದು. ಆ್ಯಂಡ್ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇವೆರಡು ಸಾಲುಗಳನ್ನು ಇವೆರಡು ವಾಕ್ಯಗಳನ್ನು ಕೊಟ್ಟಂತಕ್ಕಂಥದ್ದು GS ಶಿವರುದ್ರಪ್ಪನವರದು. ಆ್ಯಂಡ್ ನೆಕ್ಸ್ಟ್ ಬಂದು ಗೋವಿಂದ ಪೈ ಬಂದು ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡ ಅಂತಕ್ಕಂಥ ವಾಕ್ಯವನ್ನು ಹೇಳ್ತಾರೆ. ಗೋಪಾಲಕೃಷ್ಣ ಅಡಿಗರ್ ಅವರು ಬಂದು ಯಾವ ಮೋಹನ ಮುರುಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನದು. ಸೊ ಇದನ್ನು ತುಂಬ ಸರಿ ಕೇಳಿದರೆ, ಯಾವ ಮೋಹನ ಮುರಳಿ ಕರೆಯಿತೋ. ಸೊ ಇದು ಯಾರ ಒಂದು ಹಾಡು ಅಂತ ಕೇಳ್ಬೋದು, ಅಥವಾ ಯಾರೋ ಬರೆದಿರ್ತಕ್ಕಂಥ ರಚನೆ ಮಾಡಿರ್ತಕ್ಕಂಥದ್ದು ಅಂತ ಕೇಳ್ಬೋದು, ಅಥವಾ ಇದು ಯಾರ ಒಂದು ಸಾಲು ಅಂತಲೂ ಸಹ ಕೇಳ್ಬೋದು, ಗೋಪಾಲಕೃಷ್ಣ ಅಡಿಗರ್ ಅವ್ರದ್ದು. ಆ್ಯಂಡ್ ನೆಕ್ಸ್ಟು ತಾಯಿ ನಿನಗೆ ನಿತ್ಯೋತ್ಸವ. ಸೊ ಐತಲ್ವ, ಸೊ ಹಾಡು ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ. ಸೊ ಅದು ಆ ಹಾಡು ನಿಸಾರ್ ಅಹಮದ್ ಅವ್ರು ಬರೆದಿರ್ತಕ್ಕಂಥದ್ದು. ಆ್ಯಂಡ್ ಕುರಿಗಳು ಸರ್ ನಾವು ಕುರಿಗಳು. ಸೊ ಇದು ಸಹ ನಿಸಾರ್ ಅಹಮದ್ ಅವ್ರದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಹಿಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ, ನೀನಾರಿಗಾದ ಎಲೆಮಾನವ ಅಂತ ಒಂದು ಇದು ಬರುತ್ತೆ ಸಗಣಿ ಬಗ್ಗೆ. ಸೊ ಅದು ಬಂದು ನರಸಿಂಹಾಚಾರ್ಯ ಅವರ ಒಂದು ಕವನ ಆಗಿರುತ್ತೆ. ಸೊ ಅದು ಹಾಗಾಗಿ ಹಿಟ್ಟರೆ ಸಗಣಿಯಾದೆ ತಟ್ಟರೆ ಕುರುಳಾದೆ, ಇದು ಬಂದು ನರಸಿಂಹಾಚಾರ್ಯ ಬರ್ತಿರ್ತಕ್ಕಂಥ ಒಂದು ಸಾಲು ಅಥವಾ ಕವನದಿಂದ ಕಂಟಿನ್ಯೂ ಆಗುತ್ತೆ ಕವನ ಬಂದು. ಆ್ಯಂಡ್ ನೆಕ್ಸ್ಟ್ ಚೆನ್ನವೀರ ಕಣವಿ ಇವರು ಹೇಳಿರ್ತಾರೆ, ವಿದ್ಯಾ ವಿನೂತನ ವಿದ್ಯಾ ಕೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ ಅಂತ ಹೇಳ್ತೀವಿ. ಸೊ ಅದನ್ನು ಅವರೇ ಬರ್ತಿರ್ತಕ್ಕಂಥದ್ದು. 3 ದಿನದ ಬಾಳು ಮಗ ಮುಗಿಸುತ್ತಿರಲಿ. ಸೊ ಇದು ಚೆನ್ನವೀರ ಕಣವಿಯರ ಸಾಲು ಮತ್ತು ಇದು ಹೀಗೆ ಕಂಟಿನ್ಯೂಟಿಯಾಗಿ ಹೋಗ್ತಾ ಇರುತ್ತೆ ಕವನಗಳು. ಆ್ಯಂಡ್ ನೆಕ್ಸ್ಟ್ KS ನರಸಿಂಹಸ್ವಾಮಿ ದುಂಡು ಮಲ್ಲಿಗೆ ಬರೆದಿರ್ತಕ್ಕಂಥವ್ರು. ಸೊ ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು. ಸೊ ಇದು ಇವರ ಒಂದು ಕವನ ಅಥವಾ ಕವಿ ನುಡಿ ಅಂತ ಹೇಳ್ಬೋದು, ಅಥವಾ ಇವರ ಒಂದು ಸಾಲುಗಳು ಅಂತ ಇವರು ಬರೆದಿರ್ತಕ್ಕಂಥ ರಚನೆ ಮಾಡಿರ್ತಕ್ಕಂಥ ಸಾಲುಗಳಾಗಿರುತ್ತೆ. ನೆಕ್ಸ್ಟ್ ಮುದ್ದಣ್ಣ. ಸೊ ಇದಂತೂ ವೆರಿ ಇಂಪಾರ್ಟೆಂಟು. ಪದ್ಯಂ ಹೊದ್ಯಂ ಗದ್ಯಂ ಹೃದ್ಯಂ ಇದಂತೂ ತುಂಬ ಸರಿ ಕೇಳಿದ್ದಾರೆ. ಪದ್ಯಂ ಹೊದ್ಯಂ ಗದ್ಯಂ ಹೃದ್ಯಂ ಅಂತಕ್ಕಂಥದ್ದು ಮುದ್ದಣ್ಣರವರ ಸಾಲು. ಕನ್ನಡಂ ಕುತ್ತುರಿಯಂತೆ ಅಂತಕ್ಕಂಥದ್ದು. ಆ್ಯಂಡ್ ನೀರ್ಲಿಯದ ಗಂಟಲಗಳು ಕಡುಬು ತುರುಕಿದಂತಾಯಿತು, ವೆರಿ ಇಂಪಾರ್ಟೆಂಟ್. ನೀರ್ಲಿಯದ ಗಂಟಲಗಳು ಕಡುಬು ತುರುಕಿದಂತಾಯಿತು. ಮತ್ತು ಪದ್ಯಂ ಹೊದ್ಯಂ ಗದ್ಯಂ ಹೃದ್ಯಂ ಇದು ಸಹ ಎಷ್ಟೊಂದು ಸರಿ ಕೇಳಿದ್ದಾರೆ, ಮುದ್ದಣ್ಣರವರು ರಚನೆ ಮಾಡಿರ್ತಕ್ಕಂಥ ಸಾಲುಗಳು.
ಆ್ಯಂಡ್ ನೆಕ್ಸ್ಟ್ ಪಂಪರ್ ಅವ್ರು ಬಂದು ಮಾನವ ಜಾತಿ ತಾನೊಂದೇ ಒಲಂ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಸವಣ್ಣವರವರು ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಯ್ಯ, ಈ ಥರ ಒಂದು ಬರುತ್ತೆ. ಕಳಬೇಡ ಕೊಳ್ಳಬೇಡ ಉಸಿಯ ನುಡಿಯಲು ಬೇಡ ವಚನಗಳಲ್ಲಿ ಬರುತ್ತೆ. ಆ್ಯಂಡ್ ದಯವೇ ಧರ್ಮದ ಮೂಲವಯ್ಯ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತಕ್ಕಂಥದ್ದು. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತಕ್ಕಂಥ ವಚನವನ್ನು ಬಸವಣ್ಣನವರು ಕೊಡ್ತಕ್ಕಂಥದ್ದು. ನೆಕ್ಸ್ಟ್ GP ರಾಜರತ್ನಂ ಕೇಳಿರ್ಬೋದು, ಪರಪಂಚ ಇರೋ ತನಕ ಕನ್ನಡದ ಪದಗಳನ್ನುಗ್ಲಿ ಅಂತಕ್ಕಂಥದ್ದು. ಆ್ಯಂಡ್ ನರಕ ಕಿಳಿಸ್ಲಿ ನಾಲಿಗೆ ಸಿಡಿಸ್ಲಿ ಬಾಯಿ ಹೊಲ್ಸಾಕಿ ಅಂದ್ರೆ ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ಅಂತಕ್ಕಂಥದ್ದು GP ರಾಜರತ್ನಂವರ ಸಾಲುಗಳನ್ನು ಬರೀತಾರೆ. ಆ್ಯಂಡ್ ನೆಕ್ಸ್ಟ್ ಹಾಮ ನಾಯಕರು ಬಂದು ಕನ್ನಡ ನನ್ನ ಮೊದಲ ಪ್ರೀತಿ ಎರಡನೇ ಪ್ರೀತಿಯೂ ಆದೆ ಅಂತಕ್ಕಂಥದ್ದು ಇವರ ಒಂದು ಸಾಲಾಗಿರುತ್ತೆ. ನೆಕ್ಸ್ಟ್ ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ ಅಂತ ಹೇಳ್ತೀವಿ. ಇವರ ಒಂದು ಸಾಲುಗಳು ಅಂತ ಹೇಳಿದಾಗ, ಮಠದೊಳಗಣ ಬೆಕ್ಕು ಹಿಲಿಯ ಕಂಡು ಪುಟನಗೆದಂತಾಯಿತು. ಇದು ವೆರಿ ಇಂಪಾರ್ಟೆಂಟು. ಮಠದೊಳಗಣ ಬೆಕ್ಕು ಹಿಲಿಯ ಕಂಡು ಪುಟನಗೆದಂತಾಯಿತು ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಬುರುಸಾಟಗನ ಭಕ್ತಿ ದಿಟವೆಂದು ನಂಬಲು ಬೇಡ ಅಂತಕ್ಕಂಥದ್ದು. ಹರಿದ ಗೋಣಿಯಲ್ಲೊಬ್ಬ ಕಳವಯ್ಯ ತುಂಬಿ ಇರಳೆಲ್ಲ ನಡೆದನು ಸುಂಕ ಕಂಜಿ ಅಂತಕ್ಕಂಥದ್ದು ಜೇಡರ ದಾಸಿಮಯ್ಯನವರ ಒಂದು ಸಾಲುಗಳು ಅಥವಾ ವಚನಗಳು ಅಂತ ನಾವು ಹೇಳ್ಬಹುದು. ಆ್ಯಂಡ್ ನೆಕ್ಸ್ಟು ಹಲ್ಲಮ್ಮ ಪ್ರಭು ಅವ್ರು ಬಂದು ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ, ತನ್ನ ತಾನರಿದರೆ ನುಡಿಯೆಲ್ಲ ಪರತತ್ವ ನೋಡ, ಮಾತೆಂಬುದು ಜ್ಯೋತಿರ್ಲಿಂಗ. ಸೊ ಇದೆಲ್ಲ ಬಂದು ಹಲ್ಲಮ್ಮ ಪ್ರಭುಗಳ ವಚನಗಳಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ರನ್ನ. ಸೊ ಇದಂತೂ ತುಂಬ ಸರಿ ಕೇಳಿದರೆ, ನೀರೊಳಗಿರ್ದು ಭೀಮರ್ತನೂರ ಪತಾಕಂ ದುರ್ಯೋಧನನಿಗೆ ಮತ್ತು ಭೀಮನಿಗೆ ನಡೀತಕ್ಕಂಥ ಒಂದು ಯುದ್ಧದಲ್ಲಿ ಇದು ಬರೋದು. ರನ್ನ ತನ್ನ ಕೃತಿಯಲ್ಲಿ ಹೇಳ್ತಾನೆ, ನೀರೊಳಗಿರ್ದು ಭೀಮರ್ತನೂರ ಪತಾಕಂ ಅಂತಕ್ಕಂಥದ್ದು. ಸೊ ಇದು ವೆರಿ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟು ಪುರಂದರದಾಸರು ಹೇಳ್ತಾರೆ, ಈಸಬೇಕು ಇದ್ದು ಜಯಿಸಬೇಕು ಅಂತಕ್ಕಂಥದ್ದು. ಆ್ಯಂಡ್ ಮಾನವ ಜನ್ಮ ದೊಡ್ಡದು ಹಾನಿ ಮಾಡಿಸಿಕೊಳ್ಳಬೇಡಿ ಉಚ್ಚಪದಗಳಿರ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ದುಗ್ಗಾಣಿ ಎಂಬುದು ದುರ್ಜನ ಸಂಘ. ಇದು ಪುರಂದರದಾಸರ ಒಂದು ವಾಕ್ಯಗಳು. ನೆಕ್ಸ್ಟು ಸರ್ವಜ್ಞ ಬಂದೇ ಹೇಳುತ್ತೋ, ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು, ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ ಅಂತಕ್ಕಂಥ ಸಾಲುಗಳನ್ನು ಸರ್ವಜ್ಞ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಸಂಚಿ ಹೊನ್ನಮ್ಮ, ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಹಡೆದ ತಾಯಿ, ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಹಡೆದ ತಾಯಿ ಅಂತಕ್ಕಂಥ ಒಂದು ಪದ್ಯವನ್ನು ಬರೀತಾರೆ ಅವರು. ನೆಕ್ಸ್ಟ್ ಕನಕದಾಸ, ಕುಲವೆಂದು ಹೊಡೆದಾಡಿದ್ರಿ. ಸೊ ಕುಲದ ಬಗ್ಗೆ ಹೇಳ್ತಕ್ಕಂಥದ್ದು ಕನಕದಾಸರು. ಆ್ಯಂಡ್ ನೆಕ್ಸ್ಟ್ ನೇಮಿಚಂದ್ರ ಬಂದು ಸ್ತ್ರೀ ರೂಪಂ ಶೃಂಗಾರಮಂ ರಸಂ ಅಂತಕ್ಕಂಥ ಒಂದು ಸಾಲುಗಳನ್ನು ಹೇಳ್ತಾರೆ. ನೆಕ್ಸ್ಟ್ ಶ್ರೀ ವಿಜಯ ಇವ್ರು ಬಂದು ಕವಿರಾಜ ಮಾರ್ಗದ ರಚನಾಕಾರರು. ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅಂತಕ್ಕಂಥ ಒಂದು ಲೈನನ್ನು ಹೇಳ್ತಾರೆ. ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂತಕ್ಕಂಥ ಸಾಲು ಶ್ರೀ ವಿಜಯರವ್ರದ್ದು. ಆ್ಯಂಡ್ ಈಶ್ವರ ಸೆಣಗಲ್ಲು ಇವರು ಹೇಳ್ತಕ್ಕಂಥದ್ದು, ಜಗವೆಲ್ಲ ನಗುತ್ತಿರಲಿ ಜಗದೊಳವು ನನಗಿರಲಿ. ಇಟ್ ಮೀನ್ಸ್ ಜಗವೆಲ್ಲ ನಗುತ್ತಿರಲಿ ಜಗದ ಒಳವು ನನಗಿರಲಿ ಅಂತಕ್ಕಂಥದ್ದು. ಜಗದಳುವು ನನಗಿರಲಿ. ನೆಕ್ಸ್ಟ್ ಅಕ್ಕ ಮಹಾದೇವರ ವಚನಗಳಲ್ಲಿ ಹೇಳ್ತಕ್ಕಂಥದ್ದು, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಯಂತಯ್ಯ ಅಂತಕ್ಕಂಥ ಸಾಲನ್ನು ಹೇಳ್ತಾರೆ. ಆ್ಯಂಡ್ ಇಳೆನಿಂಬೆ ಮಾವು ಮಾದಲಕ್ಕೆ ಮುಳಿ ನೀರೆರೆದವರ್ಯಾರರು ಅಂತಕ್ಕಂಥದ್ದು ಅಕ್ಕ ಮಹಾದೇವಿಯವರ ಸಾಲುಗಳು. ಆ್ಯಂಡ್ ನೆಕ್ಸ್ಟು ಇಂದುದರ ಹೊನ್ನಾಪುಟ ಅಂತಕ್ಕಂಥವ್ರು, ಕಷ್ಟ ಮನುಜರ ನಾವು ಕಪ್ಪು ಮನುಜರು ಅಂತಕ್ಕಂಥದ್ದು ಇನ್ನೊಂದರ ಹೊನ್ನಾಮಠ ಅವ್ರದ್ದು. ಆ್ಯಂಡ್ ಈಶ್ವರ ಸಣಗಲ್ ಆಯ್ತಲ್ವ. ಸೊ ದಬಾ ಕುಲಕರ್ಣಿ ಅವ್ರು ಹೇಳ್ತಾರೆ, ಸೋಮವಾರ ಚಿಂತಿ ಮಂಗಳವಾರ ಸಂಶಿ ಬುಧವಾರ ನಿಶಂತಿ ಅಂತಕ್ಕಂಥ ಸಾಲುಗಳನ್ನು ದಾಬ ಕುಲಕರ್ಣಿಯವರು ಹೇಳ್ತಾರೆ. ಸೊ ಇಷ್ಟು ಒಂದು ಕವಿಗಳ ಒಂದು ಹಿತನುಡಿಗಳು ಅಥವಾ ಅವರ ಒಂದು ವಚನಗಳ ಸಾಲುಗಳು. ಸೊ ಇದನ್ನು ನೋಡ್ಕೊಂಡು ಬನ್ನಿ. ಇದರ ಜೊತೆಗಿನ್ನೂ ತುಂಬ ಇದ್ದಾವೆ. ಸೊ ಅದ್ರ ಬಗ್ಗೆಯೂ ಸಹ ನೀವು ಜಾಸ್ತಿ ಗಮನವನ್ನು ಹರಿಸಿ. ಸೊ ಯಾಕಂದರೆ ಎಲ್ಲ ಎಕ್ಸಾಮ್ಸಲ್ಲೂ ಒಂದೊಂದು ಕ್ವಶನ್ ಈ ಥರ ಒಂದು ಕ್ವಶನ್ ಸಾಲುಗಳನ್ನು ಕೊಟ್ಟು ಇದು ಯಾರು ಲೇಖಕರು ರಚನೆ ಮಾಡಿರ್ತಕ್ಕಂಥ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ತುಂಬ ವೆರಿ ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಇನ್ನೂ ಬೇಕಾದಷ್ಟು ಕಲೆಕ್ಷನ್ಸ್ಗಳನ್ನು ನೀವು ಮಾಡ್ಕೋಬಹುದಾಗಿರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.